ಸರ್ ಈಗ ಅಪ್ಪೋಸಲ್ ಕಥೆ ಅಂತ ಹೇಳಿದ್ರಲ್ಲ ವೈದ್ಯ ಅಂತ ಈಗ ಎಲ್ಲರೂ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿಲ್ಲ ಅಥವಾ ಅದೇ ಕಥೆಯಿಂದ ದರ್ಶನ್ ಸರ್ ಮಾಡ್ಬೇಕಂತ ಅನ್ಕೊಂಡಿದ್ರ? ಇಲ್ಲ, ಆ ಥರ ಏನಿಲ್ಲ. ನನಗದು ಪುನೀತ್ ಸರ್ ತುಂಬ ಇಷ್ಟಪಟ್ಟಿದ್ರು ಆ ಸಿನಿಮಾ. ಸೊ ಆ ಕಥೆನ ನಾನು ಅವ್ರಿಗೆ ಹೇಳಿದ ತಕ್ಷಣ ಒಂದು ಕರೆಕ್ಷನು ಹೇಳಿಲ್ಲ, ಇಲ್ಲ ದಿನಕರ್ ಸೂಪರ್ ಆಗಿದೆ. ಆ್ಯಂಡ್ ಜಯಣ್ಣನೂ ಕರೆಸ್ಬಿಟ್ಟು ಅವ್ರು ಅದೇ ಹೇಳಿದ್ದು, ಜಯಣ್ಣ ನಾನು ಈ ಥರದೊಂದು ಸಿನಿಮಾ ಈ ಥರ ಮಾಡಬೇಕು ಅಂತ ಕಾಯ್ತಿದ್ದೆ, ಕರೆಕ್ಟಾಗಿರೋದು ತೊಗೊಬಂದಿದ್ದಾರೆ ದಿನಕರು. ಆ್ಯಂಡ್ ದಿನಕರ್ ಶೈಲಿಯಲ್ಲಿ ಸಿನಿಮಾನ ನಾನು ತುಂಬ ಇಷ್ಟಪಟ್ಟೆ, ಅವರೊಂದು ಪ್ರೀವಿಯಸ್ ಫಿಲಮ್ ಎಲ್ಲ. ಸೊ ಈ ಥರ ಇದನ್ನು ಅವ್ರು ಹೆಂಗೆ ಅಂದ್ಕೊಂಡಿದ್ರೆ ದಯವಿಟ್ಟು ಅದೇ ಥರ ಮಾಡೋಣ, ಏನು ಕಾಂಪ್ರಮೈಸು ಎಲ್ಲ ಬೇಡ, ಒಂಚೂರು ಖರ್ಚಾದರೂ ಪರವಾಗಿಲ್ಲ ಮಾಡೋಣ ಅಂತ. ಆ್ಯಂಡ್ ಅದೇ ಹೇಳಿದ್ಮೇಲೆ ನನಗೂ ಹೇಳಿದ್ರು, ದಿನಕರ್ ಅನ್ನೆಸೆಸರಿಯಾಗಿ ಏನು ಖರ್ಚು ಮಾಡಿಸ್ಬೇಡಿ, ಸೊ ಪ್ರೊಡ್ಯೂಸರ್ನು ಮಂಡೇಲಿ ಇಟ್ಕೊಂಡು ಮಾಡಿ ಅಂತ. ಆ್ಯಂಡ್ ತುಂಬ ಖುಷಿಯಾಗಿದೆ ಏನು ಅಂದರೆ ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ತುಂಬ ರೆಗ್ಯುಲರ್ ಟಚಲ್ಲಿದ್ವಿ ನಾನು ಪುನೀತ್ ಸರು. ನನಗೆ ಆ್ಯಕ್ಚುಲಿ ಅವ್ರ ಜೊತೆಯಲ್ಲಿ ಮಾತಾಡ್ಬೇಕಾದ್ರೆ ಒಬ್ಬ ಸೂಪರ್ ಸ್ಟಾರ್ ಜೊತೆಲಿ ಮಾತಾಡ್ತಾ ಇದ್ದೀನಿ ಅಂತಲೇ ಅನಿಸಿಲ್ಲ, ಅಷ್ಟು ಕಂಫರ್ಟೇಬಲ್ ಝೋನ್ ಕ್ರಿಯೇಟ್ ಮಾಡಿದರು. ಆ್ಯಂಡ್ ಜಯಣ್ಣ ಅವ್ರ ಹತ್ರ ಈ ಥರ ಪುನೀತ್ ಸರ್ ಕತೆ ಮಾಡಬೇಕು, ಸಿನಿಮಾ ಕತೆ ಮಾಡಬೇಕು, ಕತೆ ಮಾಡಿದ್ದೀನಿ, ಸಿನಿಮಾ ಮಾಡಬೇಕು ಅಂದಾಗ ಫಸ್ಟ್ ಜಯಣ್ಣ ಹೇಳಿದ್ದು ಮಾಡ್ತೀನೋ ಮಾಡಲ್ಲ ಅಂತ ಹೇಳಿದ. ದಿನಕರ್ ನೀನು ಎಂಜಾಯ್ ಮಾಡ್ತೀವಿ ಅವ್ರ ಜೊತೆಲಿ ಸಿನಿಮಾ ಮಾಡಿದ್ರೆ ನೀನು ಅಂದರು. ಸೊ ಒಬ್ಬ ಅದೇ ತಾನೇ, ಈಗ ನಾವು ಏನು ಕೆಲಸ ಮಾಡ್ತೀವಿ ಅದು ಎಂಜಾಯ್ ಮಾಡಿದ್ರೇ ನಾವೇನು ಅಂದ್ಕೊಂಡಿದ್ದು ಅದ್ರ ಡಬಲ್ ಔಟ್ಪುಟ್ ಬರೋದಕ್ಕೆ ಸಾಧ್ಯ. ಇಲ್ಲ ಏನೋ ಮಾಡೋಕ್ಕೆ ಇದೇನಕ್ಕೆ ಮಾಡ್ತೀರಾ, ಇದು ಬೇಡ, ಹಂಗೆ ಹಿಂಗೆ ಅಂತ ಹೇಳಿದಾಗ ನಾವು ಅಂದ್ಕೊಳ್ಳೋಕ್ಕಿಂತ ಇನ್ನೂ ಚಿಕ್ಕದಾಗ್ಬಿಡುತ್ತೆ ಆ ವಿಚಾರ, ದೊಡ್ಡದಾಗಲ್ಲ. ಆ ಥರ ಅದೇ ಥರ ಈವನ್ ಜಯಣ್ಣನೂ ಅಷ್ಟೇ, ಈ ಸಿನಿಮಾಗೆ ನಾನು ಏನೇನು ಬೇಕು ಅಂದಿದ್ದೀನಿ, ಜಯಣ್ಣ ನನಗೆ ಒಂದೇ ಒಂದು ದಿನಕ್ಕೆ ರೋಲ್ಸ್ ರಾಯ್ ಬೇಕು ವಿಲ್ಲನ್ ಇಂಟ್ರಡಕ್ಷನ್ಗೆ ಅಂದೆ. ತಗೋಪ್ಪಾಜಿ ಎಷ್ಟು ಬೇಕೋ ಅದು ಪರ್ ಡೇ, ಪರ್ ಆರ್ ಕಾಸ್ಟ್, ಅದಕ್ಕೆ ಈ ಥರ 75,000 80,000 ಹಂಗಿರುತ್ತೆ. ತಲೆನೇ ಕೆಡಿಸ್ಕೊಂಡಿಲ್ಲ, ಕೊಟ್ಟರು ಮಾಡು ಅಂತ. ಬರೀ ವಿಲ್ಲನ್ ಬಂದು ಗಾಡಿ ನಿಲ್ಲಿಸ್ಬೇಕು, ಅದರಿಂದ ಇಳಿಬೇಕು, ಅಷ್ಟೇ ಇರೋದು ಶಾರ್ಟು. ಬಟ್ ಖರ್ಚು ಮಾಡಿದ್ರು ಅಂದರೆ ಸಿನಿಮಾಲ್ ಅದು ಹಂಗೆ ಕಾಣಿಸ್ಬೇಕಾಗಿತ್ತು ಆ ಸೀನು. ಸೊ ಅದನ್ನು ಹಂಗೆ